ಎಲ್ಲ ನೀವು ಫೋನ್ ಮಾಡಿದ್ರೆ ತೆಗಿತಾನೆ ಇಲ್ಲ. ಫೋನ್ ಏನಾನ ಮಡಗ್ಬಿಟ್ಟು ಹೋಗವನೇ ಹಿಂಗೆ? ಇಲ್ಲ ಸರ್ದಕ್ಕ, ಆಗಲೇ 2 ಫೋನ್ ಮಾಡಿದಾಗ ಕಟ್ ಬೇರೆ ಮಾಡವನೆ. ಸಾಹೇಬ್ರೆ ಬಲ್ಲ ಮಂಜ ನೋಡ್ದೇನಿಲ್ಲ? ಇಲ್ಲ ಸಾಹೇಬ್ರೆ, ನೀವು ಹೇಳ್ದಂಗೆ ಊರೆಲ್ಲ ಹುಡುಕ್ತೆ, ಮಂಜು ಎಲ್ಲೂ ಕಾಣಲಿಲ್ಲ. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಸಾಹೇಬ್ರೆ, ಮಂಜ ರಾಮನೇನಾರ ಹುಡ್ಕಕ್ಕೆ ಹೋಗವನ ಅಂತ ಅನ್ನಿಸ್ತೈತೆ. ರಾಮ ಸಿಗಗಂಟ ನಂತಾವ್ ಮಾತೇ ಆಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡವ್ ನಂಗೆ. ಸಾಧಕ, ಒಂದು ಲೋಟ ಬಿಸಿ ಕಾಫಿ ಕೊಡಿ. ಪಾರ್ವತಿ, ನನ್ನ ಮನಸ್ಸಿಗೆ ಏನೇ ಕಷ್ಟ ಬಂದರೂ ಮೊದಲು ಹೇಳ್ಕೊಡೋದು ನಿನ್ನ ಹತ್ರನೇ. ನನಗೆ ನನ್ನ ಮಗನ ನೋಡಬೇಕು, ರಾಮ ನನ್ನ ಹತ್ರ ಬರಬೇಕು. ಪಾರ್ವತಿ, ಲೈ ಕೂಗೂರಂತೆ ಫಸ್ಟ್ ಪಟಾಕಿ ಕೆಳಗಿಳಿಸಿ ಹೋಗಿ. ದೊಡ್ಡೋಟೆ ನೋಡುವಂತೆ ಅಲ್ಲಿ ಜೋಡಿಸ್ಲಾ ಬಿರ್ಬಿರ್ನೆ. ಬನ್ನಿ ಸಾರ್, ಬನ್ನಿ ನಮ್ಮ ಅಂಗಡಿ ಪಟಾಕಿಗಳನ್ನ ನೋಡಿ.
ಬರ್ತೀಯಾ? ಸರಿ ಕಲ, ನಾನು ಅಂಗಡಿ ಬರ್ತೀನಿ. ಹಾಂ, ಮಂಜು ಅವರೇ, ಈ ಫೋಟೋ ತೋರಿಸಿ. ಅಣ್ಣ, ನಿಮ್ಮ ಪಟಾಕಿ ಸಖತ್ತಾಗವೆ, ಎಲ್ಲಿಂದ ತಂದ್ರಣ್ಣ? ನಮ್ಮ ಅಂಗಡಿ ಪಟಾಕಿನೂ ಅವೆ, ಸೌಂಡೇ ಬರ್ತಾ ಇಲ್ಲ. ಬಂದೆ. ಮುಗ್ಗಲ್ಲ, ಇವೆಲ್ಲ ನಾಟಿ ಪಟಾಕಿ. ಒಂದೆರಡು ಬಾಕ್ಸ್ ತಗೋಯ್ತ್ಯಾ? ಅಣ್ಣ ಬೇಡ ಕಣಣ್ಣ, ನಿಮ್ಮ ಅಂಗಡಿನ ತಗೊಂಡೋಗೋದು ನಮ್ಮ ಅಣ್ಣ ನೋಡಿದ್ರೆ ಒಯ್ದಾಕ್ಬಿಡ್ತಾನೆ. ಬರ್ತೀನಿ ಕನ್ನಡ. ಏನಂದೆ ರಾಮು ಅವರೇ? ಏನಿಲ್ಲ ನಮ್ಮರೆ, ನಮ್ಮ ಅಂಗಡಿ ಪಟಾಕಿಗಳು ನೋಡಕ್ ಬಂದಿದ್ದ. ಅವನ ಅಂಗಡಿ ಪಟಾಕಿಗಳು ಒಂದು ಹೊಡಿತಿಲ್ವಂತೆ, ಮಾರಾಟ ಆಯ್ತಾ ಇಲ್ವ ಅಂತ ದಿಗ್ಲತ್ಕೊಬಿಟ್ಟವನೆ ಪಾಪ. ಸಾಹೇಬ್ರು ಕಳಿಸಿ ಅಣ್ಣ ಅದಕ್ಕೆ ಇಲ್ಲವ್ರೆ ಅಂತ ಮೆಸೇಜ್ ಮಾಡು. ತಕೊಳ್ಳ ಲೇ ಮಂಜೆ, ಏನ್ ಮಾಡ್ಕೊಂಡಿದ್ದೀಲ? ರಾಮಣ್ಣಂಗೆ ಗೊತ್ತಾದ್ರ ಅಟ್ಟಿಯ. ಏಯ್ ಹುಸಿ ಮೆಲ್ಲುಗೆ ಮಾತಾಡ್ರಲ್ಲ, ರಾಮಣ್ಣಂಗೆ ಗೊತ್ತಾಗ್ಬಾರ್ದು. ಹಂಗಾದಿದ್ರು ರಾಮಣ್ಣಂಗೆ ಮಾಡ್ತಾರೋ ಮೋಸ ಅಲ್ವೇ? ಆದರೆ ನಾನು ಸಾಹೇಬ್ರಿಗೆ ಮಾತು ಕೊಟ್ಟಿವ್ನಿ ಕಂಡ್ರಲ್ಲ, ನಾನು ಅಣ್ಣನ ಹುಡುಕಿದ್ದೆ ಸಾಹೇಬ್ರಿಗೆ ಹೇಳೋಕ್ಕೆ. ತಕ್ಕ ಯೋಚನೆ ಮಾಡಬೇಡಿ ಕಂಡ್ರಲ್ಲ. ಈಗ ಸಾಹೇಬ್ರು ಬಂದರೆ ಅಣ್ಣ ಅದಕ್ಕೆ ಹೆಂಗಾನ ಸಮಾಧಾನ ಮಾಡಿ ದೊಡ್ಡ ಮನೆ ಕರ್ಕೊಂಡು ಹೋಯ್ತಾರೆ. ನೀವೇ ಹೇಳ್ರಲ್ಲ, ಅಣ್ಣ ಅದಕ್ಕೆ ಹಿಂಗೆ ಜೀವನ ಪೂರ್ತಿ ಕಷ್ಟಪಡ್ಕೊಂಡಿರ್ಬೇಕಾ? ಅವ್ರು ದೊಡ್ಡ ಮನೆಗೆ ಬರೋದೇ ಬೇಡವಾ? ತಗೊಳ್ಳ. ಲೇ ದುರೊಟ್ಟೆ, ಹಂಗೆ ಸಾಹೇಬ್ರಿಗೆ ಇಲ್ಲಿಗೆ ಬರೋಕ್ಕೆ ಜಾಗ ಕಳಿಸಿದ್ದೆ ಅಲ್ವಾ? ಹ್ಞೂ ಕಳ್ಸೀನಿ. ಲೇ ಈ ವಿಷಯ ರಾಮಣ್ಣಂಗೆ ಗೊತ್ತಾಗ್ಬಾರ್ದು, ಆಮೇಲೆ ತಟ್ ಅಂತ ತಪ್ಪಿಸ್ಕೊಂಡೋಯ್ತಾನೆ, ಆಯ್ತಾ? ಶಾರದಕ್ಕ, 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 ನನ್ನ ಮಗ ಸಿಕ್ಬಿಟ್ಟ, ರಾಮ ಸಿಕ್ಬಿಟ್ಟ ನೋಡಿ. ಬಂಜ ಫೋಟೋ ಕಳ್ಸೋದೆ, ಕೊಟ್ಟು ಮಾತು ನೆರವೇರಿಸ ಬಿಟ್ಟ ಅವನು. ರಾಮಣ್ಣ ಸಿಕ್ಬಿಟ್ರ? ನೋಡಮ್ಮ ಇಲ್ಲಿ ನೋಡಿ. ನಾನು ಈಗಲೇ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ, ಮನೆ ತುಂಬಾ ದೀಪಗಳು ಬೆಳಗಬೇಕು. ನಮಗೆ ಈಗಲೇ ದೀಪಾವಳಿ. ಇದು ಬೇಕಾ? ತಕ. ಫ್ಲವರ್ ಪಾಟ್ ಕೂಡ ಅದಾ? ಬೇಕದು. ನಿಂಗೂ ಬೇಕಾ? ಆಯ್ತಾಯ್ತು, ತಕೋ ತಕೋಬಿಟ್ಟು.
ಹುಷಾರಾಗಿ ಪಟಾಕಿ ಹೊಡಿಬೇಕು. ಆಮೇಲೆ ಅಪ್ಪ ಅವನ ಜೊತೆಗಿದೆ ಪಟಾಕಿ ಹೊಡಿಬೇಕು ಆಯ್ತಾ? ತಗೊಳ್ಳಿ. ಬನ್ನಿ. ಅಣ್ಣ ಚಿಕ್ಕ ಮಕ್ಕಳೆಲ್ಲ ತಗೊಂಡು ಹೋಗ್ತಿದ್ದಾರೆ. ತಗೊಂಡೋಗ್ಲಿ ಬಿಡು, ಬ್ಲಾಸ್ಟ್ ಆದರೆ ಅವ್ರಿಗೆ ತಾನೇ ತೊಂದರೆ ಆಗೋದು. ಹಾಂ, ಸರಿ ಸರಿ ಬನ್ನಿ ಬನ್ನಿ. ನಮ್ಮರೇ ನೋಡಿ ಅಮ್ಮ ಬಂದ್ಬಿಟ್ರು. ರಮಣ, ಅಣ್ಣ ದೀಪಾವಳಿ ಹಬ್ಬ ಜೋರಾಗಿ ನಡೆದೈತಿ. ಪರವಾಗಿಲ್ಲ. ಗೌರಕ್ಕ ಇದ್ದಿದ್ರೆ ಇದ್ಯಾವುದೂ ಆಗ್ತಾನೇ ಇರಲಿಲ್ಲ. ಸಾಲ ಕೊಡ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗೌರಕ್ಕ. ಇರಲಿ, ಪರವಾಗಿಲ್ಲ ಜಾನಕಿ. ಒಬ್ರಿಗೊಬ್ರು ಸಹಾಯ ಮಾಡಬೇಕಲ್ವಾ? ಏನೋ ನನ್ನ ಕೈಲಾದ ಸಹಾಯನ ನಾನು ಮಾಡಿದೆ ಅಷ್ಟೇ. ಇವಳಿಗಿನ್ನೂ ಅದ್ರ ಅಸಲಿ ಬಡ್ಡಿ ಏಟೈತೆ ಅಂತ ಗೊತ್ತಿಲ್ಲ. ಐತೆ ನಿಮಗೆ. ಅಮ್ಮ ಹೆಂಗೈತೆ ನಮ್ಮ ಅಂಗಡಿ? ರೀ, ನಮ್ಗೊಂದು ಬಾಕ್ಸ್ ಪಟಾಕಿ ತಗೊಂಡೋಗಮ್ಮ. ಮಾಡೋ ಕೆಲಸ ಇಲ್ಲ. ಅಮ್ಮನ್ನ ಬಿಟ್ವಾ ಬಂದ್ವಾ ಓದ್ವಾ ಅನ್ನೋದಿಲ್ಲ. ನಡಿ ಸುಮ್ಕೆ. ರೀ, ಒಂದೇ ಒಂದು ಬಾಕ್ಸ್ ತಗೊಳ್ರಿ ಪ್ಲೀಸ್. ಏನಮ್ಮ ಜಾನಕಿ, ನಮಗೆ ಪಟಾಕಿ ಕೊಡೋಕ್ಕಿಲ್ವಾ? ಅಯ್ಯೋ, ಅದಕ್ಕೇನಂತೆ ಅಕ್ಕ, ತಗೊಳ್ಳಿ. ಹಂಗೆ ಒಂದು ಹೂಕುಂಡ. ಹಾಂ, ಎಷ್ಟಮ್ಮ? ರೀ, ದುಡ್ಡು ಕೊಟ್ಟು ಅವ್ರನ್ನ ಬ್ಯಾರವ್ರು ಮಾಡಬೇಡ್ರಿ. ಜಾನಕಿ ನನಗೆ ಫ್ರೀಯಾಗಿ ಕೊಟ್ಟಿರೋದು ಅಲ್ವಾ ಜಾನಕಿ? ನಾವಿನ್ನು ಬರ್ತೀವಿ. ರಮಣ, ಏನಾರ ಸಹಾಯ ಬೇಕು ಅಂದರೆ ಹೇಳಿ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ ಬಿಡಿ, ನಾವು ನೋಡ್ಕೊತೀವಿ. ಹೌದಾ? ಸರಿ, ಹಂಗಾರೆ ನಾನು ಬರಲಾ? ಬನ್ನಿ ಅಣ್ಣ, ನಾಟಿ ಪಟಾಕಿ ನೋಡಿ ಅಣ್ಣ. ಅಣ್ಣ 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 ನಮ್ಮ ಅಂಗಡಿ ಪಟಾಕಿ ತಗೊಳ್ಳಿ. ಅಯ್ಯೋ, ಅಲ್ಲಿಂದಾನೆ ಪಟಾಕಿ ತರ್ತಾ ಇರೋದು. ಹೌದಾ? ಸೂಪರು. ನಮ್ಮ ಅಂಗಡಿ ಅಂತ ಇದ್ದೀರಾ? ಯಾರು ನೀವು? ನಾವೆಲ್ಲ ರಾಮಣ್ಣ ಫ್ರೆಂಡ್ಸು. ನೀವು? ನಾನು ಫ್ರೆಂಡಯ್ಯ, ರಂಗಣ್ಣ, ಪೈಲ್ವಾನ್ ರಂಗಣ್ಣ ಅಂತ. ನೋಡಿ ಸಾಕು. ಬಲ್ಲ. ಏಯ್, ಇವನಾಗಲ್ಲ ರಾಮಣ್ಣನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟವನು. ನನ್ನ ಮಗ ನನ್ನ ಮಗ ಆ ಕಡೆ ಆ ಕಡೆ. ಸಾಹೇಬ್ರು ಈ ಕಡೆಗಿಂದನೇ ಬರಬೇಕು. ಎಲ್ಲವರೇ ಗೊತ್ತಿಲ್ವಲ್ಲ. ಓ, ಸಾಹೇಬ್ರಿಗೆ 100 ವರ್ಷ ಆಯಿತು. ಅಲ್ಲ ಸಾಹೇಬ್ರೆ, ಮಂಜ, ಶಿವನ ದೇವಸ್ಥಾನ ದಾಟಿವ್ನಿ. ಇಲ್ಲಿಂದ ಎಲ್ಲಿ ಬರಬೇಕು? ರಾಮ, ಕೊನೆಗೂ ಸಿಕ್ಕದಲ್ಲ. ಏನೇ ಆಗಲಿ ಈ ಗೀತೆ ನಾನು ನಿನ್ನ ಬಿಟ್ಟು ಹೋಗಲ್ಲ.
ಲೇ ಯಾಕ್ಲ ಮಂಜ ಇಲ್ಲೇನೆಲ್ಲ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ಸುಮ್ಕೆ ಹಂಗೆ. ಅದು ಸರಿ, ಇದ್ಯಾಕೆ ಹಿಂಗೆ ಬೆಳ್ತ್ಕೊಬಿಟ್ಟಿದ್ಯಾ?